ಓಕೆ ಓಕೆ ಕುಮಾರ್ ಅವರೇ, ಕುಮಾರ್ ಅವರೇ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ 10,000 ರೂಪಾಯಿ ಕೊಟ್ಟು ಟೋಪಿ ಹಾಕ್ರಿ. ಬಿಹಾರಲ್ಲಿ, ಡೆಲ್ಲಿಯಲ್ಲಿ 10,000 ಕೊಡ್ತೀವಿ ಇದ್ರೆ ಅಲ್ಲೂ ಟೋಪಿ ಹಾಕಿದ್ರಿ. ನಮ್ದೇ ಯೋಜನೆಗಳನ್ನ ಕಾಪಿ ಹೊಡ್ಕೊಂಡು ನೀವು ದೇಶ ನಿಮ್ದೇನ್ ಕಾಪಿ ಹೊಡೆಯಕ್ಕೆ ನಮ್ಗೆ ಯಾಕ್ರಿ? ನಿಮ್ ಕಾಪಿ ಹೊಡೆದಿಲ್ಲ ನಾವ್ ಯಾವ್ದನ್ನು. ಯಡಿಯೂರಪ್ಪನವರು ಅವತ್ತೇ ಅನ್ನಭಾಗ್ಯ ಕೊಟ್ಟಿದ್ರು, ಅನ್ನಭಾಗ್ಯ ಪ್ರಪ್ರಥಮ ಶುರು ಮಾಡಿದ್ರು, ನೆನಪಿರ್ಲಿ ನಿಮ್ಗೆ. ಕುಮಾರ್ ಅವರೇ, ನೀವೇನ್ ಮಾಡಲ್ಲ ಇಡೀ ದೇಶಕ್ಕೆ. ನಿಮ್ ಮಾಡಲ್ಲು ಬ್ಯಾನ್ ಆಗಿ ಇವತ್ತು 40 ಸೀಟ್ ಬಂದಿದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಓಡೋಗ್ಬಿಟ್ಟಿದ್ದೀರಿ. ಇಡೀ ದೇಶದಲ್ಲಿ ನೀವು 1-2 ಸೀಟ್ ಬಂದ್ಬಿಟ್ಟಿದ್ದೀರಿ. 1-2 ಏನೋ ಪುಣ್ಯಕ್ಕೆ ಕರ್ನಾಟಕ ಇತ್ತು, ನೋಡಿ ಮಂತ್ರಿ ಕೊಡ್ಲಿಲ್ಲ ನಮ್ಗೆ ಆ ಖಾತೆ ಕೊಡ್ಲಿಲ್ಲ, ಈ ಖಾತೆ ಕೊಡ್ಲಿಲ್ಲ. ದಿನಕ್ಕೊಬ್ಬ ಮುಖ್ಯಮಂತ್ರಿ, 3 ತಿಂಗಳಿಗೊಬ್ಬ ಮುಖ್ಯಮಂತ್ರಿ, 6 ತಿಂಗಳಿಗೊಬ್ಬ ಮುಖ್ಯಮಂತ್ರಿ. ನಾನು ಪಕ್ಷಕ್ಕೆ ದುಡ್ದು ಬಿಟ್ಟಿದ್ದೀನಿ ಅಂತಿರಲ್ರಿ, ಕೂಲಿ ಕೊಡಿ ಅಂತಿರಲ್ಲ. ನಿಮ್ DK ಶಿವಕುಮಾರ್ ಇವತ್ತು ಕೂಲಿ ಇಸ್ಕೊಂಡವ್ರಲ್ಲ. ಪರಮೇಶ್ವರ್ಗೆ ಯಾವ ಕೂಲಿ ಕೊಟ್ರಿ ನೀವು? ಜಿ ಪರಮೇಶ್ವರ್ ಅವ್ರಿಗೆ ಒಬ್ಬ ದಲಿತರಿಗೆ ಯಾವ ಕೂಲಿ ಕೊಟ್ರಿ? DK ಶಿವಕುಮಾರ್ ಅವರು ಇವತ್ತು ನಿಮ್ಗೆ ಕೂಲಿ ಇಸ್ಕೊಂಡವ್ರಲ್ಲ. ಪರಮೇಶ್ವರ್ ಅವ್ರಿಗೆ ಯಾವ ಕೂಲಿ ಕೊಟ್ರಿ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಯಾವ ಕೂಲಿ ಕೊಟ್ರಿ? ಕೊಡ್ಲಿ ಸರ್, ಅವರು ಉತ್ತರ ಕೊಡ್ಲಿ ಸರ್, ಉತ್ತರ ಕೊಡಿ ಸರ್, ಉತ್ತರ ಕೊಡಿ ಕುಮಾರ್ ಅವರು. ಸಿದ್ದರಾಮಯ್ಯನವರು ಕಣ್ಣಲ್ಲಿ ನೀರು ಹಾಕೊಂಡೇ ಹೋಗಿರೋದು. ಸಿದ್ದರಾಮಯ್ಯನವರು ಕೂಡ ಕಣ್ಣಲ್ಲಿ ನೀರು ಹಾಕೊಂಡೇ ಹೋಗಿರೋದು. ಕಣ್ಣಲ್ಲಿ ನೀರು ಹಾಕೊಂಡೇ ಹೋಗಿರೋದ್ರೆ ಸಿದ್ದರಾಮಯ್ಯನವರು ಕೂಡ ನೀರ್ ಹಾಕೊಂಡೇನೆ ಅಸಮಾಧಾನ ಆಗಿ ಹೈಕಮಾಂಡ್ ಹತ್ರ ಹೋಗಿ ಅಲ್ಲೂ ಗೊಳ ಅಂತ ಕರ್ಕೊಂಡು ಇದೇ ಸಿದ್ದರಾಮಯ್ಯನವರು ಅವ್ರ ಮಗನಿಗೆ ಮಂತ್ರಿ ಮಾಡ್ಕೊಂಡಿದ್ದಾರೆ. ನಿಮಗ್ ಮಾಹಿತಿ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಿಮಗ್ ಮಾಹಿತಿ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ ರೀ? ತಿನ್ನುವಾಗ ಸಿದ್ದರಾಮಯ್ಯನವರು ಭಾವಕರಾದ್ರು ಹತ್ರು ಅನ್ನೋದನ್ನ ಟಿವಿ ಬಿತ್ತರದಲ್ಲಿ ನಾವೇ ನೋಡಿದೀವಿ. ಆಯ್ತು, ಹೇಳಿ ಹೇಳಿ ಕುಮಾರ್ ಅವರು. ಜೋಳಿಗೆ ಹಾಕೊಂಡು ಯಾರ್ದೋ ಮುಖಕ್ಕೆ ಮತ ಕೇಳಕ್ ಹೋಗಲ್ಲ ರೀ ನಾವು. ನಮ್ದೇ ಮುಖಕ್ಕೆ ನಮ್ಮ ನಾಯಕರೇ, ನಮ್ಮ ಕಾರ್ಯಕರ್ತರೇ ಮತ ಕೇಳಕ್ ಹೋಗ್ತಾರೆ. ನಿಮ್ ತರ ಯಾರ್ದೋ ಮುಖಕ್ಕೆ ಯಾರೋ ಜೋಳಿಗೆ ಹಾಕೊಂಡೋಗ್ ಮತ ಕೇಳಲ್ಲ ರೀ. ನೀವೆಲ್ರು ಸ್ವಂತ ಹೆಸರು ಮೇಲೆ ಬಂದಿರೋರಲ್ಲ, ನೀವೆಲ್ರು ನಿಮ್ಮ ಸ್ವಂತ ಮುಖದ ಹೆಸರು ಮೇಲೆ ಬಂದವರಲ್ಲ. ಬಿಜೆಪಿ ಅಧಿಕಾರಕ್ಕೆ ತಮಿಳ್ನಾಡಲ್ಲಿ ಯಾರ ಜೊತೆ ಹೋಗಿದ್ರಿ? ತಮಿಳ್ನಾಡಲ್ಲಿ ಯಾರ ಜೊತೆ ಹೋಗಿದ್ರಿ? ಯುಪಿಲಿ ಯಾರ ಜೊತೆ ಹೋಗಿದ್ರಿ? ನೀವು ಯುಪಿಲಿ ಯಾರ ಜೊತೆ ಹೋಗಿದ್ರಿ? ತಮಿಳ್ನಾಡಲ್ಲಿ ಯಾರ ಜೊತೆ ಹೋಗಿದ್ರಿ? ಯುಪಿಲಿ ಯಾರ ಜೊತೆ ಹೋಗಿದ್ರಿ? ಪಶ್ಚಿಮ ಬಂಗಾಳದಲ್ಲಿ ಯಾರ ಜೊತೆ ಹೋಗಿದ್ರಿ? ಮಧ್ಯಪ್ರದೇಶದಲ್ಲಿ ಯಾರ ಜೊತೆ ಹೋಗಿದ್ರಿ? ಯಾರ ಜೊತೆ ಹೋಗಿದ್ರಿ? ನೀವು ಸ್ವಂತ ಶಕ್ತಿಯಿಂದ ನಿಮ್ ಯೋಗ್ಯತೆಗೆ ರೀ, ನಿಮ್ ಯೋಗ್ಯತೆ ಕ್ಯಾಂಡಿಡೇಟ್ ಇಲ್ಲ ನಿಮಗೆ. ಸ್ವಂತ ಶಕ್ತಿ ಮೇಲೆ ಇಡೀ ದೇಶದಲ್ಲಿ ಚುನಾವಣೆ ಗೆಲ್ಲಕ್ಕೆ ನಿಮಗೆ ನಾಯಕರೇ ಇಲ್ಲ, ಅಭ್ಯರ್ಥಿಗಳೇ ಇಲ್ಲ. ಅದು ತಿಳ್ಕೊಳ್ಳಿ ಫಸ್ಟ್ ನೀವು. ನಿಮಗೆ ಸ್ವಂತ ಶಕ್ತಿ ಮೇಲೆ ಇಡೀ ದೇಶದಲ್ಲಿ ಅಭ್ಯರ್ಥಿಗಳಿಲ್ಲ. ಓಕೆ ಕುಮಾರ್ ಅವರೇ, ಕುಮಾರ್ ಅವರೇ, ಓಕೆ ಮತ್ತೆ ಮಾತಾಡ್ಸನ್ ಕಾಂಗ್ರೆಸ್ ವಕ್ತಾರನ್ನ. ಗಿರೀಶ್ ಗೌಡ ಅವರೇ, ಕಾಂಗ್ರೆಸ್ನವರು ಪಾಪ ಯಾಕೋ ಆಪ್ಟಾಗಿ ಉತ್ತರ ಕೊಡ್ತಾ ಇಲ್ಲಪ್ಪ. ಅಲ್ಲ, ಅವ್ರಿಗೆ ಉತ್ತರ ಕೊಡಕ್ಕೆ ಆನ್ಸರ್ ಕೊಡಕ್ ಆಗಲ್ಲ, ಉತ್ತರ ಅವರಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಬಹಳ ಭ್ರಷ್ಟಾಚಾರದಿಂದ ತೊಡಗಿದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಏನು ಮುಖ್ಯಮಂತ್ರಿ ಆಗಿದ್ದ ಅವತ್ತೇನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಏನ್ ಪ್ರೆಸ್ ಮೀಟ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಘೋಷಣೆಗಳು ಮಾಡ್ತಾರೆ. ವಿದ್ಯಾರ್ಥಿಗಳು ಉಚಿತ ಪಾಸು ಮತ್ತೊಂದು ಮಾಡ್ತಾ ಇದ್ದಾರೆ, ಅದು ಒಳ್ಳೇದೇ, ಕೊಡ್ಲಿ. ಆದ್ರೆ ಇನ್ನೊಂದು ಮಾಡ್ತಾರೆ ನೋಡ್ಬೇಕು. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಜೋಡ ಭಾರತ ಅಂತ ಒಂದು ಜೋಡಿಸ್ತೀನಿ, ಸಂಘಗಳು ಮಾಡ್ತೀನಿ, 10,000 ಸಂಘ ಯುವಕರು. ಹಿಂದೆ SM ಕೃಷ್ಣ ಅವರು ಇದ್ದಾಗ ರಾಜೀವ್ ಗಾಂಧಿ ಅಂತ ಒಂದು ಸಂಘ ಮಾಡಿದ್ರು ಹಿಂದೆ. ಅದೇ ತರ ಸನ್ಮಾನ್ಯ DK ಶಿವಕುಮಾರ್ ಅವರು 10,000 ಸಂಘಗಳನ್ನ ಮಾಡ್ತೀವಿ, ಪ್ರತಿಯೊಂದು ಪಂಚಾಯತಿಲಿ ಒಂದೊಂದು ಸಂಘಗಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರೊಳಗೆ 200 ಜನ ಯುವಕರುಗಳು ಇರ್ತಾರಂತೆ. ಯಾವ ಯುವಕರುಗಳು? BJP ಅವರು ಇರ್ತಾರ, JDS ಅವರು ಇರ್ತಾರ, ಅಥವಾ ಕಾಂಗ್ರೆಸ್ನವ್ರು ಇರ್ತಾರೆ? ಅದನ್ನು ಸ್ಪಷ್ಟಪಡಿಸಬೇಕಾಗ್ತದೆ. ಇವ್ರು ಕಾಂಗ್ರೆಸ್ನವರೇ ಇರ್ತಾರೆ. ಒಂದೊಂದು ಸಂಘಕ್ಕೆ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ 10,000 × 10 ಲಕ್ಷ 1,000 ಕೋಟಿ ಆಯ್ತು.
ನಿಮ್ಗೆಲ್ಲ ಗೊತ್ತಿರ್ಬೋದು. ಇವರು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ರಾಜ್ಯ ಅಭಿವೃದ್ಧಿ ಮಾಡಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ತು ಹೈಕಮಾಂಡ್ನ ಖುಷಿ ಪಡಿಸ್ತಾ ಇದ್ದಾರೆ. ಇವರು ಅಂದ್ಕೊಂಡಂಗೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಇಡೀ ಭಾರತ ದೇಶದಲ್ಲಿ ಸಹ 3 ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಅಂತ ಉಳ್ಕೊಂಡಿರೋಂಥದ್ದು. ಒಂದು ಕರ್ನಾಟಕ, ಒಂದು ತೆಲಂಗಾಣ, ಇನ್ನೊಂದು ಸಹ ಕೇರಳದ ಸಹ ಕೈ ಜೋಡಿಸಿದ್ದಾರೆ. ಆದರೆ ಬಹಳಷ್ಟು ಕೂಡ ಫಲವತ್ತತೆ ಇರೋಂಥದ್ದು ಏನು ಡೆಲ್ಲಿ ಹೈಕಮಾಂಡ್ ಅವರಿಗೆ ಕರ್ನಾಟಕ ಮಾತ್ರ. ಯಾಕೆ ಅಂತ ಹೇಳಿದ್ರೆ 2028 ಇರ್ಬೋದು, 29 ಇರ್ಬೋದು, ಲೋಕಸಭಾ ಎಲೆಕ್ಷನ್ಸ್ ಬರ್ತಿದೆ. ಇಲ್ಲಿ ಏನಾದರೂ ಕೂಡ ಫಂಡ್ಗಳು ಮತ್ತು ಏನಾದರೂ ಕೂಡ ಸಂಪತ್ತನ್ನ ದೋಚಬೇಕು ಅಂತ ಹೇಳಿದ್ರೆ ಕರ್ನಾಟಕ ಮಾತ್ರ. ಇವರು ಕೂಡ ಗೊತ್ತಿತ್ತು. 2 ವರ್ಷ ಇವರು ಒಪ್ಪಂದ ಮಾಡ್ಕೊಂಡಿದ್ರು ಕೂಡ ಇವರು ಹೈಕಮಾಂಡು ಈಗ ಸಿದ್ದರಾಮಯ್ಯನವರು ಒಂಚೂರು ಪಟ್ಟಿಡ್ದು ಕುಂತಿದ್ರು 3 ವರ್ಷದಿಂದ, ಇಲ್ಲ ನೋಡೋಣ ಮಾಡೋಣ ಅಂತ ಒಳಗಡೆ ಶಿಥಿಲ ಸಮರ ನಡೀತಿತ್ತು. ನಿಮಗೂ ಕೂಡ ಗೊತ್ತು, ನಮಗೂ ಕೂಡ ಗೊತ್ತಿದೆ. ಎಷ್ಟೋ ಸಂದರ್ಭಗಳಲ್ಲಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಅಧಿಕಾರ ಕೇಳ್ತೀನಿ ಕೊಡ್ಲಿಲ್ಲ ಅಂತ ಹೇಳಿದ್ರು ಒತ್ಕಿತ್ಕೊಳ್ಳೋದು ನನಗೆ ಗೊತ್ತಿದೆ, ಕುರ್ಚಿ ಒತ್ಕಿತ್ಕೊಳ್ಳೋದು ಗೊತ್ತಿದೆ ಅಂತಂದು ಕೂಡ ಹೇಳಿದ್ದಾರೆ. ಈಗ ಅಧಿಕಾರ ಕೊಟ್ಟರು ಕೂಡ ಇವರ ಯೋಗ್ಯತೆಗೋಷ್ಟು ಬೆಂಕಿ ಹಾಕ 3 ದಿವಸ ಆಗಿದೆ ಸರ್ ಮುಖ್ಯಮಂತ್ರಿಯಾಗಿ 3 ಜನ ಮಂತ್ರಿಗಳು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ಇಡೀ 3 ಜನ ಕಾಪಾಡ್ಕೊಳಕ್ಕಾಗದಿದ್ದಂಥವ್ರು ಇಡೀ ರಾಜ್ಯ ಉದ್ಧಾರ ಮಾಡ್ತೀನಿ, ಮತ್ತೊಂದು ಮಾಡ್ತಾ ಇದ್ದೀನಿ ಅನ್ನೋದು ಬಹಳ ಕಷ್ಟ ಆಗ್ತದೆ. ರಾಜ್ಯದ ಬಗ್ಗೆ ಬಹಳ ಬೇಗ ತಾವು ಜಡ್ಜ್ ಮಾಡ್ತಿದ್ದೀರಾ ಅನ್ಸಲ್ಲ. ಅಲ್ಲ 3 ದಿನ ಸರ್, ಜಡ್ಜ್ ಮಾಡಕ್ಕೆ ಚಿಕ್ಕ ಪಾಪ ಅಲ್ಲ. ಹೇಳ್ತಾರಲ್ಲ, ಹಿಂದೆ ನಾನು ಯಾವ್ದೋ ಬಹಳಷ್ಟು ಕೂಡ ಶಾಸಕ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು, ಹಿಂದೆ ಜೈಲ್ ಮಂತ್ರಿ ಕೂಡ ಆಗಿದ್ರು. ಏನೇನಲ್ಲ, ವ್ಯಕ್ತಿಗಳು ಮಾತ್ರ ಚೇಂಜ್ ಆಗಿದ್ದಾರೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ಕೂಡ ಎಲ್ಲ ಆಳ್ವಿಕೆ ನಡೆಸ್ತಿದ್ದು ಇವರೇ, ಡಿ ಕೆ ಶಿವಕುಮಾರ್ ಅವರೇ. ಸಿದ್ದರಾಮಯ್ಯ ಅವ್ರಿಗೆ ಏನ್ ಅನ್ಸ್ಬಿಟ್ಟಿತ್ತು ಅಂದ್ರೆ, ನನ್ನಂತೂ ಮುಖ್ಯಮಂತ್ರಿ ಹುದ್ದೆಯಿಂದ ಮಾತ್ರ ಇಳಿಸ್ಬೇಡ್ರಪ್ಪ, ನೀನ್ ಏನ್ ಬೇಕಾದ್ರು ಡಿ ಕೆ ಕೊಳ್ಳೆ ಹೊಡ್ಕೋ, ನೀನು ರಾಜ್ಯ ಕೊಳ್ಳೆ ಹೊಡ್ಕೋ, ಬೆಂಗಳೂರು ಮಾರ್ಕೋ, ರಾಜ್ಯ ಮಾರ್ಕೋ, ನಾನ್ ಮಾತ್ರ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರಬೇಕು ಅನ್ನೋದು ಒಂದು ಥಾಟ್ ಇತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ. ಎಲ್ಲನೂ ಕೂಡ ಇವತ್ತು ವ್ಯಕ್ತಿ ಚೇಂಜ್ ಆಗಿರ್ಬೋದು, ಹುದ್ದೆ ಚೇಂಜ್ ಆಗಿರ್ಬೋದು. ಡಿ ಕೆ ಶಿವಕುಮಾರ್ ಏನೋ ಚಿಕ್ಕ ಮಗು ಅಲ್ಲ. ನಮ್ಮ ಉದ್ದೇಶ ಏನಿತ್ತು ಅಂದ್ರೆ, ಈ ರಾಜ್ಯದ ರೈತರಿಗೆ ಏನೋ ಕೃಷಿಕರಿಗೆ ಏನೋ ಒಂದು ಆಫರ್ಗಳು ಕೊಡ್ತಾರೆ ಅಥವಾ ಒಂದು ಟ್ರಾನ್ಸ್ಫಾರ್ಮ್ ಫ್ರೀ ಆಗಿ ಕೊಡ್ತಾರೆ. ಇವತ್ತು ಸಹ ಒಂದು ಟ್ರಾನ್ಸ್ಫಾರ್ಮ್ ಹಾಕಿಸ್ಕೋಬೇಕು ಅಂದ್ರೆ 3 ಲಕ್ಷ ಕಟ್ಟಬೇಕು ಅಂತ ಆಫರ್ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೆ. ಇವ್ರು ಕೊಡ್ತಾರೆ ಅಂತದೇನೋ, ಭಾರತ ಜೋಡಿ ಹೆಸರು 10,000 ಸಂಘ ಮಾಡ್ತೀನಿ, 10 ಲಕ್ಷ ಕೊಡ್ತೀನಿ. ಬೆಂಗಳೂರಲ್ಲಿ ನಾವು ಇದರ ಶಾಸಕುಮಾರ್ ಕೊಟ್ಟಿರೋಂಥದ್ದು ರೈತರನ್ನು ಉದ್ಧಾರ ಮಾಡ್ರಪ್ಪ ಅಂತ ವಿಧಾನಸೌಧಕ್ಕೆ. ಇವ್ರೇನ್ ಮಾಡ್ತಾ ಇದಾರೆ, ಇಲ್ಲೆಲ್ಲ ಬಿಡದಿಲ್ಲಿ ಟೌನ್ಶಿಪ್ ಮಾಡ್ತೀನಿ ನಿಂತಾರೆ, ಸೋಲೂರಲ್ಲಿ ಉಪನಗರ ಮಾಡ್ಲಿ, ಅಭಿವೃದ್ಧಿ ಕೆಲಸಗಳು ಆಗ್ಬೇಕು. ಆದ್ರೆ ಒತ್ತಾಯ ಪೂರ್ವಕವಾಗಿ ಇಲ್ಲಿ ರೈತರುಗಳೇ ಇಲ್ಲ, ನಾನು ಒತ್ಕಿತ್ಕೊಂತೀನಿ, ಕೊಟ್ರೆ ಗೌರವಿತವಾಗಿ ಕೊಡಿ, ಇಲ್ಲಾಂದ್ರೆ ಕೋಟಿಗೆ ದುಡ್ಡು ಹಾಕ್ಬಿಟ್ಟು ನಿನ್ ಜಮೀನುಗಳನ್ನ ಕಬಳಿಕೆ ಮಾಡ್ಕೊಳ್ಳೋದು ಗೊತ್ತಿದೆ ಅನ್ನೋದಿದೆಯಲ್ಲ, ಈ ದೌರ್ಜನ್ಯನ ಖಂಡಿತ JDS ಪಕ್ಷ ಖಂಡಿಸುತ್ತೆ. ಹಾಗಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ನಿಮ್ಗೆಲ್ಲ ಕೂಡ ಗೊತ್ತಿದೆ, ದುರಾಂಕಾರ, ಅಹಂಕಾರ, ಈಗೋ ನನ್ನ ಹತ್ರ ದುಡ್ಡು ಕಾಸಿದೆ, ಎಲ್ಲ ಇದೆ, ನಾನು ಏನೋ ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅನ್ನೋದು ಕೂಡ ತಪ್ಪಾಗ್ತದೆ. ನಿಮಗೂ ಕೂಡ ಗೊತ್ತಿರಬೇಕು. ನಿನ್ನೆ ಸಹ ಕನಕಪುರದಲ್ಲಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನೀವು ಈ ಆಲ್ಮೋಸ್ಟ್ ಎಲ್ಲ JDS ಎಲ್ಲ ಮುಗ್ದೋಗಿದೆ, ನೀವು ಏನಾದ್ರೂ ಕೂಡ ನೀವು ಮುಕ್ತವಾಗಿ ನನ್ನ ಮನೆ 24 ಹೌದೌದು ಹೇಳ್ತಾರೆ, ಎಲ್ಲ ನೀವು ಯಾವ ಮುಕ್ತವಾಗಿ ನನ್ನ ಹತ್ರ ಬರ್ಬೋದು ಅಂದ್ಕೊಂಡು. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಥ ಮಾಡ್ಕೊಬೇಕಾಗ್ತದೆ, ಈ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಆದಂತ BS ಯಡಿಯೂರಪ್ಪ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಯಾರೇ ಇದ್ರು ಕೂಡ ಎಲ್ಲ JDS ಇಂದ ಅಂತ ಬಂದಂತಾರೆ ಹೊರತು JDS ಬೇರೆ ಅಂತ ಬಂದಂತವ್ರು. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ಕುಮಾರ್ ಅವ್ರಿಗೆ. ಕುಮಾರ್ ಅವರು ಕೂಡ ಸುಮಾರು 15-20 ವರ್ಷ JDS ಅಲ್ಲಿ ಇದ್ದವ್ರೆ. ಇವತ್ತು ಹೋಗಿದ ತಕ್ಷಣ ಕುಮಾರ್ ಅವರ ಪ್ರೀತಿ ಕಡಿಮೆ JDS ಬಗ್ಗೆ ಇದ್ದೇ ಇರುತ್ತೆ. ಆಯ್ತು. ಓಕೆ ಕುಮಾರ್ ಅವರೇ, ಇನ್ನು ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತ ಇಷ್ಟೊಂದೆಲ್ಲ ತರಾತುರಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಅದ್ರ ಪಾಪ ಅಸಹಕಾರ ಜಾಸ್ತಿ ಆಗ್ತಾ ಇದೆ, ಏನಿದೆ ಸಮಸ್ಯೆ ಅಂತ. ಅಲ್ಲ ಸರ್, ಒಬ್ಬ ದಲಿತ ಉಪಮುಖ್ಯಮಂತ್ರಿ ಈಗ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಎಲ್ಲ ಸರ್ಕಾರಿ ಜಾಹೀರಾತುಗಳಲ್ಲಿ ಅವ್ರ ಫೋಟೋ ಹಾಕೊಬಹುದು. ಆಯ್ತು ಸಿಆರ್ ಪರಮೇಶ್ವರ್ ಫೋಟೋ ಹಾಕಕ್ಕೆ ಆಯ್ತು ಅದನ್ನ ವಿರೋಧಿಸ್ತಾರೆ ಅಂದ್ರೆ ಯಾವ ಅರ್ಥ ಇಲ್ಲಿ? ಕುಮಾರ್ ಅವರೇ, JDS ಪಕ್ಷಕ್ಕೆ 35 ವರ್ಷ ನಮ್ದು ಶ್ರಮ ಇದೆ, ಖಂಡಿತ ಸರ್. ಅದನ್ನ ಹಿಡಿದಿಟ್ಕೊಂಡಿರೋದು ದೇವೇಗೌಡ ಅಂಡ್ ಫ್ಯಾಮಿಲಿ, ಆಯ್ತಾ? ಜನತಾ ದಳ ಡ್ಯಾಡಿ ಸನ್ ಪಕ್ಷದವರು ಹಿಡಿದಿಟ್ಕೊಂಡಿದ್ದಾರೆ. ನನ್ನಂತ ಪ್ರಮುಖ ಕಾರ್ಯಕರ್ತರನ್ನ, ನಾಯಕರುಗಳನ್ನ, ಪಕ್ಷ ಕಟ್ಟದವ್ರನ್ನ ಹೊರಗಡೆ ಹಾಕಿದ್ದಾರೆ. ಕೆಲವರು ನನ್ನಂತವರು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ ಅಂತ ನಾವೇ ಹೊರಗಡೆ ಅದನ್ನ ನಾನು ವಿರೋಧಿಸ್ತೀನಿ. ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ಮೋಸ ಮಾಡಿರ್ಲಿಲ್ಲ, ಇವ್ರು ಮೋಸ ಮಾಡೋಗಿದ್ದು. ಮಾಗಡಿ ಬಾಲಕೃಷ್ಣ ಮೋಸ ಮಾಡೋಗಿದ್ದು JDSಗೆ, ಚೆಲುವರಾಯಸ್ವಾಮಿ ಮೋಸ ಮಾಡೋಗಿದ್ದು, ಅಖಂಡ ಶ್ರೀನಿವಾಸ ಮೂರ್ತಿ ಮೋಸ ಮಾಡೋಗಿದ್ದು, ಸತೀಶ್ ಜಾರಕಿಹೊಳಿ ಮೋಸ ಮಾಡೋಗಿದ್ದು, ಸಿದ್ದರಾಮಯ್ಯ ಮೋಸ ಮಾಡೋಗಿದ್ದು. JDS ಮೋಸ ಮಾಡಿಲ್ಲ, JDS ಮೋಸ ಮಾಡಿಲ್ಲ, ಅದನ್ನು ವಾಪಸ್ ತಗೋಬೇಕಾಗ್ತದೆ ಸನ್ಮಾನ್ಯ ಶ್ರೀ ಕುಮಾರ್ ಅವರು. ಓಕೆ, ಜೀವನವನ್ನ ದೇವೇಗೌಡರು ಮನೆಗೋಸ್ಕರ ಕಳೆದಿದ್ದೇನೆ, JDS ಪಕ್ಷಕ್ಕೋಸ್ಕರ. ನೀವು ಇತ್ತೀಚೆಗೆ
ಕೇಳಿಸ್ತಾ ಇದೆಯಾ ಕುಮಾರ್ ಅವರೇ? ಅವ್ರು ಹೇಳ್ತಾ ಇದ್ದಾರೆ, ಸನ್ಮಾನ್ ಶ್ರೀ ಗಿರೀಶ್ ಗೌಡ್ರೆ, ನೀವು ಇತ್ತೀಚೆಗೆ JDS ಪಕ್ಷಕ್ಕೆ ಬಂದಿದ್ದೀರಿ, ನಾನು 35 ವರ್ಷ ನಾನು ದೇವೇಗೌಡರು ಮನೇಲಿ ನಾನು ಕೆಲಸ ಮಾಡಿದ್ದೀನಿ, ದುಡ್ದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೆಲಸ ಮಾಡ್ದಿರೋದಕ್ಕೆ ದುಡ್ದಿರೋದಕ್ಕೆ ಇಷ್ಟೊಂದು ನೀವು ಮಾತಾಡ್ತಾರಂಥದ್ದು. ಇವತ್ತೆಲ್ಲ 2-3 ವರ್ಷದಿಂದ ಕಾಂಗ್ರೆಸ್ ಸೇರ್ಕೊಂಡಿದ್ದ ತಕ್ಷಣ ಆಗಲ್ಲ. ಬೇರು, ನೆಲ, ಜಲ ಅಂತ ನಾವೇನ್ ಕರಿತೀವಲ್ಲ, ಎಲ್ಲನೂ ಕೂಡ JDS ಇಂದ ಬಂದಂಥದ್ದೇನೆ. ಅದನ್ನ ಕುಮಾರ್ ಅವರು ಅರ್ಥ ಮಾಡ್ಕೊಬೇಕಾಗ್ತದೆ. ಇವತ್ತು ಏನು ಯಾವುದು JDS ಇವತ್ತು ಅಪ್ಪ ಮಕ್ಕಳು ಪಕ್ಷ, ಅಪ್ಪ ಮಕ್ಕಳು ಪಕ್ಷ ಅಂತ ಹೇಳ್ತಿರಲ್ಲ, ಯಾವ ಪಕ್ಷಗಳು ಇವಾಗ ಕುಟುಂಬ ರಾಜಕಾರಣ ಇಲ್ವಾ BJP ಇಲ್ವಾ ತಗೊಳ್ಳಿ, ಕಾಂಗ್ರೆಸ್ ಅಲ್ಲಿ ಇಲ್ವಾ ತಗೊಳ್ಳಿ, ಎಲ್ಲಾ ಪಕ್ಷದಲ್ಲೂ ಕೂಡ ತನ್ನ ಪಕ್ಷ ಅದ್ರೊಳಗೂ ಎಕ್ಸ್ಪೆಷಲಿ ನಾವು ಪ್ರಾದೇಶಿಕ ಪಕ್ಷ ನಮ್ಮ ಉಳುವಿನ ಪ್ರಶ್ನೆ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ. ಹೌದು, ಸಿದ್ದರಾಮಯ್ಯ ಪಾರ್ಟಿ ಕೊಟ್ಟು ಏನಾಯ್ತು, ಐಂದ ಅಂತ ನೆಪದಲ್ಲಿ JDS ನ ಬಿಟ್ಕೊಂಡವ್ರು, ಜೊತೆ ಸ್ವಲ್ಪ ಜನನ ಕರ್ಕೊಂಡು ಹೋದ್ರು. ಯಾವುದೇ ಬೇಡ ಸರ್, ನಮ್ಮಲ್ಲಿ ವಿಶ್ವನಾಥ್ ಅವರು BJP MLC ಆಗಿದ್ದಾರೆ, ರಾಜ್ಯಾಧ್ಯಕ್ಷನ್ ಮಾಡ್ದ, ಅವ್ರೇನ್ ಮಾಡಿದ್ರು, ಬಿಟ್ಟೋದ್ರು ಸರ್. ಜೊತೆಗೆ ಇಬ್ರಿಬ್ರು ಮೂರ್ನ ಕರ್ಕೊಂಡೋದ್ರು. JDS ಪಕ್ಷ ತನ್ನ ಅಸ್ತಿತ್ವ ಉಳಿಸ್ಕೊಬೇಕಾಗ್ತದೆ. ಜನಗಳು ಏನೇ ಟೀಕೆ ಮಾಡ್ಕೊಳ್ಳಿ, ನಮ್ಮ ಅಸ್ತಿತ್ವ ಉಳಿಸ್ಕೊಬೇಕು ಅಂದಾಗ ಸಹ, ನಮ್ಮ ಪಕ್ಷ ಉಳಿಬೇಕು ಅಂದಾಗ ಸಹ, ಇಲ್ಲಿ ಕೆಲವೊಂದು ಕುಟುಂಬ ರಾಜಕಾರಣ ಮತ್ತೊಂದು ಆರೋಪ ಮಾಡಿದ್ರು ಕೂಡ ನಮ್ಮ ಉಳಿವಿನ ಪ್ರಶ್ನೆ. ಆ ಕಾರಣಕ್ಕೋಸ್ಕರ ನಾವು ನಮ್ಮದೇ ಆದಂತ ನೆಲೆ ಕಂಡ್ಕೊಬೇಕಾಗ್ತದೆ. ಸೊ ಹಾಗಾಗಿ ಇದ್ದೀವಿ ನಾವು. ನಿಮ್ಗೆ ಗೊತ್ತಿಲ್ಲ ಬಿರಾಜುದ್ದೀನ್ ಪಟೇಲ್ ಯಾಕೆ ಸೋತ್ರು, ವಿಶ್ವನಾಥ್ ಅವ್ರು ಯಾಕೆ ಹೋದ್ರು ಪಾರ್ಟಿ ಬಿಟ್ಟು, ಕೃಷ್ಣಪ್ಪ ಅವ್ರು ಯಾಕೆ ಸೋತ್ರು, ಕುಮಾರ್ ಅವರೇ ಗೊತ್ತಿಲ್ಲ ಇತಿಹಾಸ. ಇನ್ನು ಮತ್ತೆ ಬರಲ್ಲ ಕಾಂಗ್ರೆಸ್ ಅಂತ ತರಾತುರಿಯಲ್ಲಿ DK ಶಿವಕುಮಾರ್ CM ಆಗಿದ್ದಾರೆ. ಏನಾಗ್ತಾ ಇದೆ ನಿಮ್ ಗವರ್ಮೆಂಟ್ ಕತೆ ಹೇಳ್ತಾ ಇದೀವಿ. ಅವ್ರೇ ಕೇಳಿ ಸರ್, BL ಶಂಕರ್ ಇರ್ಬೋದು, V ಸುದರ್ಶನ್ ಇರ್ಬೋದು, ಆಯ್ತು, ಸತೀಶ್ ಜಾರಕಿಹೊಳಿ ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು. ಕುಮಾರ್ ಅವರೇ, ನಿಮ್ಮ ಪಕ್ಷ ಅವರ ಮಗನಿಗೆ ಮೊಮ್ಮಗನಿಗೆ ಅಧಿಕಾರ ಕೊಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಪಕ್ಷದೊಳಗಡೆ ಅದೇ ಸರ್, ಸಿದ್ದರಾಮಯ್ಯ ಮಗ ಇರ್ಬೋದು, ಮೊಮ್ಮಗನಿಗೆ ಇರ್ಬೇಕು, ಅಧಿಕಾರ ಕೊಡ್ಬೇಕು ಅಂದ್ಕೊಂಡೇನೆ ಆ ಡಾಕ್ಟರ್ಗೆ MLC ಮಾಡಿ ಇವತ್ತು ಮಿನಿಸ್ಟರ್ ಮಾಡಿರೋಂಥದ್ದು. ಅವರ ಜೀವನದ ರಸವನ್ನ ಹೀರ್ಕೊಂಡು ತಾವು ತಮ್ಮ ಮನೆ ಉದ್ಧಾರ ಮಾಡ್ಕೊಂಡ್ರೆ ಹೊರತು ನನ್ನಂತ ಕಾರ್ಯಕರ್ತರಿಗೆ, ನಾಯಕರಿಗೆ ಅವರು ಯಾವುದೇ ಕುಮಾರ್ ಅವರೇ ಯಾವುದೇ ಅಧಿಕಾರ, ಯಾರಿಗಾರು ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಬೇಕು ಅಂದ್ರೆ ಕುಮಾರಸ್ವಾಮಿ ಹೊಟ್ಟೆಲಿ ಬೆಂಕಿ ಬಿದ್ದೋಗುತ್ತೆ. ಏನಂತಾರೆ ಗೊತ್ತಾ ಅದಕ್ಕೆ, ಕಾರ್ಯಕರ್ತರಿಗೆ ಅಧಿಕಾರ ಕೊಡಕ್ಕೆ ಅವೆಲ್ಲ ಬಿಳಿಯಾನೆಗಳು, ಸರ್ಕಾರಕ್ಕೆ ಬಿಳಿಯಾನೆಗಳು, ಸಾಕಲಾರದವು. ಯಾಕೆ ನಿನಗ ಅಧಿಕಾರ, ನೀನ್ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ, ನಿನ್ ಮಗ ಅಧಿಕಾರಕ್ಕೆ ಬರ್ಬೇಕು ಅಂದ್ರೆ, ನಿಮ್ಮ ಅಪ್ಪ ಅಧಿಕಾರಕ್ಕೆ ಬರ್ಬೇಕು ಅಂದ್ರೆ ಕಾರ್ಯಕರ್ತರು ಬಿಳಿಯಾನೆ ಅಲ್ಲ. ಅಧಿಕಾರ ಕೊಡ್ಬೇಕು ಅಂದ್ರೆ ಸಂಸ್ಥೆಗಳೆಲ್ಲ. ಕುಮಾರ್ ಈಗ ಕೆಲವೊಂದು ಸಂದರ್ಭದಲ್ಲಿ, ಬಹಳಷ್ಟು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಿಮ್ಮ ಜೊತೆಯಿಂದ ಕೂಡ ಸರ್ಕಾರ ಮಾಡಿದ ಸಂದರ್ಭದಲ್ಲಿ ನಾನೊಂಥರ ಸಾಂದರ್ಭಿಕ ಶಿಶು, ಪೂರ್ಣ ಪ್ರಮಾಣದಲ್ಲಿ ನನ್ನ ಸರ್ಕಾರ ಬರಲಿಲ್ಲ, ಬಹಳ ಸಂಕಷ್ಟದಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ, ನನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಯಾರ್ಯಾರು ಇಳಿಸಿದ್ರು, ಏನೇನು ಮಾಡಿದ್ರು, ಯಾರ್ಯಾರು ವ್ಯೂಹಗಳನ್ನ ರಚನೆ ಮಾಡಿದ್ರು, ಹೋಗಿ ಧರ್ಮಸ್ಥಳದಲ್ಲಿ, ಶಕ್ತಿ ಸ್ಥಳದಲ್ಲಿ ಕುತ್ಕೊಂಡು ಎಲ್ರಿಗೂ ಕೂಡ ಗೊತ್ತಿರೋಂಥದ್ದೇ ಸನ್ಮಾನ್ಯ ಕುಮಾರ್ ಅವರೇ. ಸೊ ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಬಿಳಿಯಾನೆಗಳು ಅಂತ ಕರೆದಿದ್ದು ಯಾರನ್ನೆಲ್ಲ, ನಿಮ್ಗಿರ್ಬೋದು ಕಾಂಗ್ರೆಸ್ನವ್ರನ್ನ ಬಿಳಿಯಾನೆಗಳು,